ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಗುಂಡು ಪಿನ್ನನ್ನು ಇದೇನಂತೀವಲ್ಲ ನಾವು ಈ ರೀತಿ ಇರ್ತೈತಲ್ಲ, ಈ ಗುಂಡು ಪಿನ್ನನ್ನು ಯೂಸ್ ಮಾಡಿಕೊಂಡು ಸಣ್ಣದಾಗಿ ಈ ರೀತಿ ಸಣ್ಣದಾಗಿ ಥ್ರೆಡ್ ಪೈಪಿಂಗನ್ನು ನಾವು ಹೆಂಗೆ ಮಾಡ್ಕೋಬೇಕು ಮತ್ತು ಥ್ರೆಡ್ ಪೈಪಿಂಗ್ ಮಾಡೋ ಹೊತ್ನ್ಯಾಗ ಇಲ್ಲೆಲ್ಲ ಲೂಸ್ ಬಂದಿರ್ತೈತಿ. ಇದು ಟ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ಇಲ್ಲಿ ಲೂಸ್ ಅನ್ನೋದು ಬರೋಂಗಿಲ್ಲ. ಮತ್ತು ನಾನು ಸಿಂಗಲ್ ಫೂಟನ್ನು ಯೂಸ್ ಮಾಡ್ತೀನಿ. ಈ ಸಿಂಗಲ್ ಫೂಟ್ ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಲೂಸ್ ಬರಲಾರ್ದೆ ಫಿಟ್ಟಿಂಗ್ ಆಗಿ ಫಿನಿಶಿಂಗ್ ಆಗಿ ಯಾವ ರೀತಿ ಬರುತ್ತೆ ಅಂಥೇಳಿ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ರೀತಿ ಬಂದದ ಇದು ಪೈಪಿಂಗ್, ಥ್ರೆಡ್ ಪೈಪಿಂಗ್ ಇಷ್ಟು ಅಂದರೆ ಇಲ್ಲೆಲ್ಲಿ ಒಂಚೂರು ಲೂಸ್ ಬಿದ್ದಿಲ್ಲ. ಟೈಟಾಗಿ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬರ್ರಿ ಫ್ರೆಂಡ್ಸ. ಫಸ್ಟಿಗೆ ಏನದಲ್ಲ, ಈ ಥರ ಗುಂಡು ಪಿನ್ನನ್ನು ತೊಗೊಂಡು ನೀವು ಏನು ಪಕ್ಕಡದಿರ್ತೈತಿಲ್ಲ ಮನೆಯೊಳಗೆ, ಅದರ ಸಹಾಯದಿಂದ ಒಂದಿಷ್ಟು ಕಟ್ ಮಾಡ್ಕೋರಿ. ಇದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಕಟ್ ಮಾಡಿಕೊಂಡು ಇದು ಏನು ವಂಕಿಗತಿ ಐತಲ್ಲ, ಈ ಪಿನ್ನನ್ನು, ಈ ಎಕ್ಸ್ಟ್ರಾ ಉಳಿದಿದ್ದ ಸ್ಟ್ರೈಟ್ ಪಿನ್ನನ್ನು ಈ ರೀತಿಯಾಗಿ ನಾವು ಯು ಸೇಪ್ ಒಳಗೆ ಮಾಡ್ಕೋಬೇಕು. ನೋಡ್ರಿ, ಇದು ಈ ರೀತಿ ಯು ಸೇಪ್ ಒಳಗೆ ಮಾಡಿಕೊಂಡು ಈ ರೀತಿ ಗುಂಡು ಪಿನ್ನನ್ನು ಈ ರೀತಿ ಯು ಸೇಪ್ ಒಳಗೆ ಮಾಡಿಕೊಂಡು ಇದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಬರ್ರಿ. ಈ ಸದ್ದು ನಾವು ಇದು ಫೂಟನ್ನು ಬಿಚ್ಚೋಣ. ಇದು ತುಂಬ ಯೂಸ್ಫುಲ್ ಅದ. ಒಮ್ಮೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ. ಇದೇನು ಥ್ರೆಡ್ ಪೈಪಿಂಗ್ ಅನ್ನೋದು ಲೂಸಾಗಿ ಬರ್ತಿರ್ತೈತಲ್ಲ, ಅದು ಅವಾಯ್ಡ್ ಆಗ್ತದೆ 100%. ಇದನ್ನು ಮಾಡಿ ನೋಡಿರಿ. ರಿಸಲ್ಟ್ ಅಂದರೆ ಥ್ರೆಡ್ ಪೈಪಿಂಗ್ ತುಂಬ ನೀಟಾಗಿ ಫಿನಿಶಿಂಗ್ ಆಗಿ ಬರ್ತದೆ. ಫಸ್ಟಿಗೆ ನಾವು ಏನು ಮಾಡ್ತೀವಿ, ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ಇದು ಒಂದೇ ಫೂಟನ್ನು ನಾವು ಈ ರೀತಿ ಫಿಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವಲ್ಲ, ಆವಾಗ ಇಲ್ಲೆಲ್ಲ ಇದೇನು ಥ್ರೆಡ್ ಪೈಪಿಂಗ್ ಇರ್ತೈತಲ್ಲ, ಇಲ್ಲೆಲ್ಲ ತುಂಬಾ ಇದು ಹೊಲಿಗೆ ಇಲ್ಲಿಗೆ ಬೀಳ್ತಿರ್ತೈತಿ. ಇದು ಒಳಗೆ ದಾರ ಲೂಸ್ ಬರ್ತಿರ್ತೈತಿ. ಇದು ಅವಾಯ್ಡ್ ಆಗೋ ಸಂಬಂಧ ಈ ಟ್ರಿಕ್ಸನ್ನು ನಾವು ಯೂಸ್ ಮಾಡಬೇಕು. ಇದೇ ರೀತಿ ಟ್ರಿಕ್ಸ್ಗಳು ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಲವಾರು ವಿಷಯಗಳು ನೀವು ತಿಳ್ಕೊತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಆಮೇಲೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ದಾರನೂ ನಾನು ತೋರಿಸ್ತೀನಿ. ಈ ರೀತಿ ದಾರ ಯೂಸ್ ಮಾಡ್ತಾನೆ. ಇದು ತುಂಬ ಸಣ್ಣದಾಗಿರ್ತೈತಿ. ಇನ್ನೊಂದು ಬರ್ತೈತಿ ಇದರೊಳಗೆ ಒಂದು ಸ್ವಲ್ಪ ದಪ್ಪ, ಅದು ಕಾಂಟ್ರಾಸ್ಟ್ ಕಲರ್ ಒಳಗೆ ಅಂದ್ರೆ ಇರ್ತಾವಲ್ಲ, ಬೇರೆ ಕಲರ್ ಒಳಗೆ ನಾವು ಪೈಪಿಂಗ್ ಮಾಡೋದಿರ್ತೈತಲ್ಲ, ಅದಕ್ಕೂ ಯೂಸ್ ಆಕೈತಿ. ಇದು ಏನು ಬೋಟ್ನೆಕ್ ಅವು ಫಿನಿಶಿಂಗ್ ಸಂಬಂಧ ಅಂತೇಳಿ ಇಷ್ಟು ಸಣ್ಣದಾಗಿ ನಾವು ತೊಗೋಬೇಕಾಗ್ತದೆ. ನಾನು ಜಾಸ್ತಿ ಯೂಸ್ ಮಾಡೋದು ಇದೆ, ಇಷ್ಟು ಸಣ್ಣದಾಗಿನೇ. ಇದು 40ರಿಂದ 50 ರೂಪಾಯಿಗೊಂದು ಈ ರೀತಿ ಒಂದು ಬಂಡಲ್ ಬರ್ತೈತಿ ಇದು. ಈಗ ಬರ್ರಿ, ಇದನ್ನ ಚೇಂಜ್ ಮಾಡಿ ಈಗ ಫೂಟ್ ಒಳಗೆ ನಾವು ಯಾವ ರೀತಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ಫಸ್ಟಿಗೆ ನಾವು ಈ ಫೂಟನ್ನು, ಆಮೇಲೆ ಇದೇನು ಯು ಸೇಪ್ ಒಳಗೆ ಅದಲ್ಲ, ಈ ಯು ಸೇಪು ಇಲ್ಲಿ ನೋಡ್ರಿ ನಾನು ಯಾವ ರೀತಿ ಹಾಕ್ತೀನಿ. ಈ ಥರ ಇಲ್ಲಿ ನೋಡ್ರಿ, ಈ ಥರ ಇದೇನು ಸ್ಕ್ರೂ ಇರ್ತೈತಲ್ಲ, ಈ ಸ್ಕ್ರೂಕ್ಕೆ ನಾವು ಹಾಕಬೇಕಾಗುತ್ತೆ. ಆಮೇಲೆ ಇದು ಏನು ಹುಕ್ ಹಾಕಿವಲ್ಲ ನಾವು, ಈ ಸೈಡೇ ಇರಬೇಕು. ಈಗ ಇದನ್ನು ಫೂಟ್ ಹಾಕೋಣ. ಅಂದರೆ ಈ ಫೂಟ ಮುಂದ್ಗಡೆ ಇದು ಹುಕ್ ಬರಬೇಕು. ಇದೇನು ಯು ಸೇಪ್ ಒಳಗೆ ಹಾಕಿವಲ್ಲ, ಈ ಫೂಟ್ ಮುಂದ್ಗಡೆ ಬರಬೇಕು ಫ್ರೆಂಡ್ಸ್. ಇದು ನೋಡಿ, ಈ ರೀತಿ ಒಂದು ಸ್ವಲ್ಪ ನೀವು ಸ್ಕ್ರೂ ಡ್ರೈವರ್ಲಿ ಅಡ್ಜಸ್ಟ್ ಮಾಡ್ಕೋರಿ. ಈಗ ಇದನ್ನು ನಾವು ಟೈಟ್ ಮಾಡೋಣ. ನೋಡಿರಿ, ನಿಮ್ಗೆ ಎಷ್ಟು ಟೈಟ್ ಬೇಕಲ್ಲ ಅಷ್ಟು ಟೈಟನ್ನು ಮಾಡ್ಕೊಂಬಿಡ್ರಿ. ಇಲ್ಲಿ ಒಳಗನ್ನದ ಸ್ಕ್ರೂ ಅದ, ಇಲ್ಲಿ ಸ್ಕ್ರೂ ಹಿಂದ್ಗಡೆ ಇದೇನು ನಾವು ಯು ಸೇಪ್ ಒಳಗೆ ಮಾಡ್ಕೊಂಡಿದ್ದೇವಲ್ಲ ತಂತಿಲೇ, ಆ ತಂತಿ ಇಲ್ಲ ಅದು ನೋಡಿರಿ. ಈಗ ನಾವು ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಮಾಡಿ ನಿಮ್ಗೆ ತೋರಿಸ್ತೀನಿ. ಈಗ ಬಟ್ಟೆ ನಾವು ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಇಂಚಪ್ಪ ಅಂತಂದ್ರೆ 1.5 ಇಂಚ್ ತನಕ ನೀವು ಕಟ್ ಮಾಡ್ಕೊರಿ. ಅಗಲಿಗೆ 1.5 ಇಂಚ್ ಕಟ್ ಮಾಡ್ಕೊರಿ ಫ್ರೆಂಡ್ಸ. ಈಗ ಈ ಥ್ರೆಡನ್ನು ನೋಡ್ರಿ, ಈ ರೀತಿ ಇದ್ರ ಒಳಗಡೆ ಇಟ್ಟು ಇಲ್ಲಿ ಫಸ್ಟಿಗೆ ನಾವು ಇಲ್ಲಿ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಇದು ಗ್ರಿಪ್ ಕೂಡ್ತದ, ಥ್ರೆಡ್ ಅನ್ನೋದು ಸರಿದಾಡಂಗಿಲ್ಲ. ಈಗ ನೋಡ್ರಿ, ಇದ್ರ ಪಕ್ಕಕ್ಕೆ ಇಲ್ಲಿಟ್ಟು
ಈಗ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಎಲ್ಲಿ ಲೂಸ್ ಅನ್ನೋದು ಬರೋಂಗಿಲ್ಲ, ಎಷ್ಟು ನೀಟಾಗಿ ಬರ್ತದೆ ನೋಡಿರಿ ಫ್ರೆಂಡ್ಸ್. ನೀವು ಈಗ ನೋಡಿರಿ ಈ ರೀತಿ ಕರೆಕ್ಟಾಗಿ ಫಸ್ಟಿಗೆ ನೀವು ನೀಟ್ ಮಾಡ್ಕೊರಿ. ಈ ರೀತಿ ಫಸ್ಟಿಗೆ ನೀಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊರಿ. ಆಮೇಲೆ ಒಂದು ಸ್ವಲ್ಪ ನೀವು ಹಿಂದಕ್ಕೆ ಬಟ್ಟೆ ಜಗ್ಗೋದ್ರಿಂದ ಇನ್ನೂ ನೀಟಾಗಿ ಬರ್ತದೆ. ಹಿಂದಕ್ಕೆ ಒಂದು ಸ್ವಲ್ಪ ಬಟ್ಟೆ ಜಕ್ಕೋಬೇಕು ಫ್ರೆಂಡ್ಸ್. ನೀವು ಈ ಥ್ರೆಡ್ ಪೈಪಿಂಗ್ ಹಿಂದ್ಗಡೆ ಏನು ಬಟ್ಟೆ ಇರುತ್ತಲ್ಲ ಅದನ್ನು ಈ ರೀತಿ ಜಕ್ಕೋಬೇಕು ನೋಡಿರಿ. ಇದು ತುಂಬ ಜನರಿಗೆ ಈ ಟ್ರಿಕ್ಸ್ ಗೊತ್ತಿಲ್ಲ ಫ್ರೆಂಡ್ಸ್, ಅದಕ್ಕಂತೇಳಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ನೀವೆಲ್ಲನೂ ಸಿಂಗಲ್ ಫೂಟ್ಲೆ ಥ್ರೆಡ್ ಪೈಪಿಂಗ್ ಮಾಡ್ತೀರಿ, ಬಟ್ ಇಷ್ಟು ಟೈಟಾಗಿ ಬರೋದಿಲ್ಲ. ಯಾಕಂದರೆ ಈ ರೀತಿ ನಾವು ಇಲ್ಲಿ ಒಂದು ಚೂರು ಏನಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಿರ್ತೈತಿ, ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳೋದಿರ್ತೈತಿ. ಈ ರೀತಿ ಟ್ರಿಕ್ಸ್ ಯೂಸ್ ಮಾಡ್ಕೊಂಡಿವಿ ಅಂತಂದ್ರೆ ಎಷ್ಟು ಫಿನಿಶಿಂಗ್ ಆಗಿ ನೋಡಿರಿ, ಒಂದು ಚೂರರೆ ಎಲ್ಲೇನ ಲೂಸ್ ಬಂದೈತನ ಎಷ್ಟು ಫಿಟ್ಟಿಂಗಾಗಿ ಬಂದೈತೆ ನೋಡಿರಿ ಫ್ರೆಂಡ್ಸ್. ಇದು ಥ್ರೆಡ್ ಪೈಪಿಂಗ ಈ ರೀತಿ ಬಂದದ. ಈಗ ನೀವು ಆರಾಮ್ಸೆ ಯಾವ ಬ್ಲೌಸಿಗಾದ್ರೂ ಥ್ರೆಡ್ ಪೈಪಿಂಗನ್ನು ಮಾಡ್ಬೋದು. ಈಗ ನೋಡಿರಿ ಓಕೆ. ಈ ಟ್ರಿಕ್ಸು ನಿಮ್ಗೆ ಯೂಸ್ ಆಗ್ಯದ ಅಂತ ತಿಳ್ಕೊಂಡೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಇದೇ ಥರ ಅಷ್ಟು ಬೇಕು ಅಷ್ಟು ಬಟ್ಟೆನ ಇಟ್ಕೊಂಡು ಉಳ್ಕಾದ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ನಾನು ನಿಮ್ಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಫೋಟು ಈ ಕಡೆ ಇರೋದ್ರಿಂದ ನಾನು ಬಟ್ಟೆ ಈ ಕಡೆ ತಿರುಗಿಸ್ಕೋಬೇಕಾಗತ್ತೆ ನೋಡಿರಿ. ನಿಮಗೆ ಸುಮ್ಮನೆ ಒಂದು ಡೆಮೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆಗುತ್ತಾ ಫ್ರೆಂಡ್ಸ್ ಈ ಥ್ರೆಡ್ ಪೈಪಿಂಗನ್ನು ನೋಡಿರಿ. ಈ ರೀತಿ ಕೆಳಗೆ ಬಟ್ಟೆ ಇಟ್ಟೀನಿ, ಮೇಲೆ ಥ್ರೆಡ್ ಬಟ್ಟೆ ಇಟ್ಟೀನಿ. ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿರಿ. ನಾನು ಒಂದು ಸುಮ್ಮನೆ ಅಂದರೆ ಕಸ್ಟಮರ್ ಬ್ಲೌಸಿಗೆ ಮಾಡ್ತಾಯಿದ್ದೆ. ಇದೊಂದು ಎಕ್ಸಾಂಪಲ್ ನಿಮಗೂ ಯೂಸ್ ಆಕೈತೆ ಅಂತೇಳಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಈಗ ನೋಡಿರಿ ಇಷ್ಟು ಕಟ್ ಮಾಡಿಕೊಂಡು ಇದು ಸುಮ್ಮನೆ ಎಕ್ಸಾಂಪಲ್ ಫ್ರೆಂಡ್ಸ್, ಇನ್ನೂ ನೀಟಾಗಿ ಮಾಡ್ತೀನಿ ನಾನು. ಸುಮ್ಮನೆ ನಿಮ್ಗೆ ತೋರಿಸೋಕ್ಕೋಸ್ಕರ ನಾನು ಇದನ್ನು ಹೊಲಿದು ತೋರಿಸ್ತಾ ಇದ್ದೀನಿ ನೋಡಿರಿ. ಈ ರೀತಿ ಇದು ಸ್ಟಿಚ್ ಏನದ ಇಲ್ಲಿ ಒಳಗಡೆನೇ ಬರಬೇಕು, ಮೇಲ್ಗಡೆ ಕಾಣಿಸ್ಬಾರ್ದು. ನಿಮ್ಗೆ ಬೇಕಂತಂದ್ರೆ ಇನ್ನೂ ಒಂದು ಇದ್ರ ಮೇಲೆ ಸ್ಟಿಚ್ ಹಾಕೋಬೇಕು. ನೋಡ್ರಿ ಫ್ರೆಂಡ್ಸ್ ಯಾವ ರೀತಿ ಬಂದದ, ಎಷ್ಟು ನೀಟಾಗಿ ಬಂದದ ಅಂಥೇಳಿ. ಓಕೆ, ಈ ರೀತಿ ಈ ಟ್ರಿಕ್ಸನ್ನು ಯೂಸ್ ಮಾಡಿ ಈ ಥರ ಥ್ರೆಡ್ ಪೈಪಿಂಗ್ ಲೂಸ್ ಬರದೇ ಇರೋ ಹಾಗೆ ಕಲೀರಿ ಫ್ರೆಂಡ್ಸ್. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇನ್ನೂ ಇಂಥ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ತೊಗೊಂಬರ್ತಾ ಇರ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.